ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ರಾಷ್ಟ್ರೀಯ ನಾಯಕ ಭಾರತ ರತ್ನ ರಾಜೀವ್ ಗಾಂಧಿ ಹಾಗೂ ಕರ್ನಾಟಕ ರತ್ನ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ ಜನ್ಮ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಇಬ್ಬರು ಮಹಾನ್ ನಾಯಕರ ಸಾಮಾಜಿಕ ಹಾಗೂ ರಾಜಕೀಯ ಕೊಡುಗೆಗಳನ್ನು ಸ್ಮರಿಸಲಾಯಿತು. ದಮನಿತರು, ಶೋಷಿತರು ಹಾಗೂ ಧ್ವನಿ ಇಲ್ಲದವರ ಪರವಾಗಿ ಇಬ್ಬರು ನಾಯಕರು ನೀಡಿದ ಕೊಡುಗೆಗಳನ್ನು ಗಣ್ಯರು ನೆನಪಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಎಸ್ಸಿ ಘಟಕದ ಜಿಲ್ಲಾ ಪದಾಧಿಕಾರಿಗಳ ನೇಮಕಾತಿಯೂ ಕೂಡ ನಡೆಯಿತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಗೆಲುವಿಗೆ ಪ್ರಮುಖವಾಗಿ ಶ್ರಮಿಸಿದ ನವಕೋಟಿ ನಾರಾಯಣಸ್ವಾಮಿ ಅವರನ್ನ ಪರಿಶಿಷ್ಟ ಜಾತಿ ಘಟಕದ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಪಕ್ಷ ಸಂಘಟನೆಗೆ ನೀಡಿದ ಕೊಡುಗೆಯನ್ನ ಗುರುತಿಸಿ ನವಕೋಟಿ ನಾರಾಯಣಸ್ವಾಮಿಗೆ ಜವಾಬ್ದಾರಿ ನೀಡಲಾಗಿದೆ. ಅವರ ನೇಮಕಾತಿ ಆದೇಶ ಪತ್ರವನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ವಿತರಿಸಿ ಶುಭ ಕೋರಿದ್ರು. ವಂಶಿಹಳ್ಳಿ ನವಕೋಟಿ ನಾರಾಯಣಸ್ವಾಮಿ ಅಂತ ಹೇಳ್ಬಿಟ್ಟು ಒಳ್ಳೆ ಹೋರಾಟಗಾರರು, ದಲಿತ ಪರ ಸಂಘಟನೆ ಇಟ್ಟಿರ್ತಕ್ಕಂಥವ್ರು, ಮತ್ತು ಹಿಂದೆ ರಾಜಕೀಯವಾಗಿ ಸಾಕಷ್ಟು ಹೋರಾಟ ಮಾಡಿರ್ತಕ್ಕಂಥ ನಾಯಕರು. ಆದ್ದರಿಂದ ಅವ್ರನ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ನಮ್ಮ ಚಂದ್ರಶೇಖರ್ ಗೌಡ್ರ ಹತ್ರ ಚರ್ಚೆ ಮಾಡಿದೆ. ಆಯಿತು ಅಂತ ಅವರ ಆದೇಶದ ಮೇರೆಗೆ ಇವತ್ತು ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದೀವಿ, ಪದಗ್ರಹಣ ಮಾಡಿದ್ದೀವಿ. ಅವ್ರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಹೋರಾಟ ಮಾಡ್ತಾರೆ, ಸಭೆಯನ್ನು, ಸಂಘವನ್ನು, ಪಕ್ಷವನ್ನು ಬಲಪಡಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ಇವತ್ತು ನಾವು ಕೊರಟಗೆರೆ ಕ್ಷೇತ್ರದಲ್ಲಿ ಬರುತ್ತೆ. ಕಳೆದ ಚುನಾವಣೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ ತುಂಬ ಕೆಲಸ ಮಾಡಿ ಅವರು ಗೆಲುವು ಸಾಧಿಸೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರ ಒಂದು ಕೆಲಸವನ್ನು ಪತ್ತೆ ಹಚ್ಚಿ ಗುರುತು ಮಾಡಿ ಅವರಿಗೆ ಗೌರವ ಸಲ್ಲಿಸಬೇಕು ಮತ್ತು ನಮ್ಮ ಸಂಘದಲ್ಲಿ ಪಕ್ಷದಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ವಿಭಾಗದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಂಡು ಇವತ್ತು ಆದೇಶವನ್ನು ನಮ್ಮ ಅಧ್ಯಕ್ಷರಲ್ಲಿ ನಾವು ವಿತರಣೆ ಮಾಡಿಸಿದ್ದೀವಿ. ಅವ್ರು ಒಳ್ಳೆಯದಾಗಲಿ. ಹಾಗೆಯೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ಪ್ರಧಾನ ಕಾರ್ಯದರ್ಶಿಗಳಾಗಿ ವಕೀಲರು ಮತ್ತು ಇಲ್ಲೇ ಪಕ್ಕದ ಹಳ್ಳಿಯ ಗ್ರಾಮಾಂತರ ಕ್ಷೇತ್ರದ ನಾಯಕರು, ಇವರು ಸಹ ಕಾಂಗ್ರೆಸ್ ಪರ ನುರಿತವರು. ಹಾಗಾಗಿ ಹರೀಶ್ ಅವರು ಅಂತ ಹೇಳ್ಬಿಟ್ಟು ಇವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೋಸ್ಟನ್ನು ಇವತ್ತು ನಮ್ಮ ಅಧ್ಯಕ್ಷರು ವಿತರಣೆ ಮಾಡಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ವಕೀಲರು ಹಾಗೂ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹರೀಶ್ ಅವರನ್ನ ನೇಮಕ ಮಾಡಲಾಗಿದ್ದು, ನೂತನ ಪದಾಧಿಕಾರಿಗಳು ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಜವಾಬ್ದಾರಿಯನ್ನ ನಿರ್ವಹಿಸುತ್ತೇನೆ. ಹಿರಿಯ ನಾಯಕರು ನೀಡುವ ಸಲಹೆ ಸೂಚನೆಗಳನ್ನು ಪಾಲಿಸಿಕೊಂಡು ಪಕ್ಷ ಸಂಘಟನೆಗೆ ಶ್ರಮಿಸುವುದಾಗಿ ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಪರಿಶಿಷ್ಟ ಜಾತಿ ವಿಭಾಗದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ನೇಮಕ ಮಾಡಿ ದಿನ ನೇಮಕಾತಿ ಪತ್ರ ನೀಡಿದ್ದಾರೆ. ಏನು ಕಾಂಗ್ರೆಸ್ಸು ಇದೇನಿದೆ ಅದಕ್ಕೆ ತತ್ವಗಳಿಗೆ, ಸಿದ್ಧಾಂತಕ್ಕೆ ಕರೆಕ್ಟಾಗಿ ನಡ್ಕೊಂಡು ಹೋಗ್ತೀವಿ. ಇವತ್ತೇನಿದು ನಮಗೆ ಪರಿಶಿಷ್ಟ ಜಾತಿ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಿಭಾಯಿಸ್ತೀವಿ. ಅವ್ರು ಏನು ಸಲಹೆ ನೀಡ್ತಾರೆ ಅದ್ರ ಬಗ್ಗೆ ನಡ್ಕೊಂಡು ಹೋಗ್ತೀವಿ. ಅದರಂತೆ ಈ ದಿನ ಇಲ್ಲಿ ಕಾರ್ಯಕ್ರಮ ಸೇರಿ ಎಲ್ಲರಿಗೂ ಅವರವ್ರ ಮುಖಂಡರುಗಳೆಲ್ಲ ಮಾತಾಡಿದ್ದಾರೆ. ಏನಿವತ್ತು ದೇವರಾಜ ಅರಸು ಅವ್ರದ್ದು ಉಳುವವನೇ ಭೂಮಿಯ ಒಡೆಯ ಅನ್ನೋದು ಏನು ಅವ್ರು ತಂದ್ರಲ್ಲ, ಅದು ತುಂಬ ಒಳ್ಳೆಯದು. ಇವತ್ತಿಗೂ ಯಾರಿಗೆ ಭೂಮಿ ಇಲ್ಲ ಅಂಥವ್ರಿಗೆ ಭೂಮಿ ಸಿಕ್ಕಿದೆ ಅನ್ನೋದಕ್ಕೆ ಮುಖ್ಯ ಕಾರಣ ದೇವರಾಜ ಅರಸರವರು. ಮತ್ತು ಇವತ್ತಿನ ದಿನ ಅವರ ಜನ್ಮದಿನಾಚರಣೆಯಲ್ಲಿ ನಾವು ಭಾಗವಹಿಸಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಈ ವೇಳೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ರಾಜೀವ್ ಗಾಂಧಿ ಹಾಗೂ ದೇವರಾಜು ಅರಸು ಅವರ ದೇಶ ಮತ್ತು ರಾಜ್ಯದ ಸಾಮಾಜಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ವಿಶೇಷವಾಗಿ ದೇವರಾಜು ಅರಸು ಅವರು ಭೂ ಸುಧಾರಣೆ ಸೇರಿದಂತೆ ಹಲವು ಐತಿಹಾಸಿಕ ನಿರ್ಧಾರಗಳ ಮೂಲಕ ಸಮಾಜದ ದುರ್ಬಲ ವರ್ಗಗಳಿಗೆ ಶಕ್ತಿ ತುಂಬಿದ್ರು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವಾದ ಸಂದರ್ಭದಲ್ಲಿ ಅರಸು ಅವರ ಪಾತ್ರವನ್ನ ಕೂಡ ಸ್ಮರಿಸಿದ್ರು. ಭಾರತ ರತ್ನ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆ, ಅದೇ ರೀತಿ ಕರ್ನಾಟಕ ರತ್ನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇವರಾಜ ಅರಸು ಅವರ ಜನ್ಮ ದಿನಾಚರಣೆಯನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಈಗ ತಾನೇ ಆಚರಿಸಿದ್ದೀವಿ. ಆ ಇಬ್ಬರು ಮಹಾನ್ ಚೇತನಗಳು ದಮನಿರತರ ಪರವಾಗಿ ಕೆಲಸ ಮಾಡಿದರು. ಯಾರಿಗೆ ಶಕ್ತಿ ಇಲ್ಲ, ಯಾರಿಗೆ ಧ್ವನಿ ಇಲ್ಲ, ಅವರಿಗೆ ಧ್ವನಿ ಮತ್ತು ಶಕ್ತಿಯನ್ನು ಕೊಟ್ಟಂಥ ಮಹಾನ್ ಮೇಧಾವಿಗಳು. ಅವರ ಒಂದು ಜಯಂತಿಯಲ್ಲಿ ಇವತ್ತು ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು, ಎಲ್ಲ ವಿವಿಧ ಘಟಕಗಳ ಅಧ್ಯಕ್ಷರುಗಳು ಎಲ್ಲರೂ ಇವತ್ತು ಸೇರಿಕೊಂಡು ಅತ್ಯಂತ ಸಂಭ್ರಮದಿಂದ ಈ ಒಂದು ಜನ್ಮದಿನಾಚರಣೆ ಆಚರಿಸಿದ್ದೀವಿ. ಅದೇ ರೀತಿ ನಮ್ಮ ಪರಿಶಿಷ್ಟ ಜಾತಿಯ ವಿಭಾಗದ ಅಧ್ಯಕ್ಷರಾದಂಥ ನಿಂಗರಾಜು ಅವರು ಇವತ್ತು ಅನೇಕ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅಭಿನಂದಿಸ್ತೀನಿ. ಮತ್ತು ಏನು ನಮ್ಮ ಇವತ್ತು
73 ನವೆಂಬರ್ 1ನೇ ತಾರೀಕು ಇವತ್ತು ಮೈಸೂರು ರಾಜ್ಯ ಅಂತ ಇದ್ದಂಥ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ತಂದು ಕೊಟ್ಟವರು ದೇವರಾಜ ಅರಸು ಅವರು. ಒಂದೆಡೆ ಮಹಾನ್ ನಾಯಕರ ಜನ್ಮ ದಿನಾಚರಣೆ, ಮತ್ತೊಂದೆಡೆ ಪಕ್ಷದ ಸಂಘಟನೆಗೆ ಹೊಸ ಜವಾಬ್ದಾರಿಗಳ ಹಂಚಿಕೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮ ರಾಜಕೀಯ ಹಾಗೂ ಸಾಮಾಜಿಕ ಸಂದೇಶಕ್ಕೆ ವೇದಿಕೆಯಾಯಿತು. ಈ ಕಾರ್ಯಕ್ರಮದಲ್ಲಿ ಶಂಕರ, ಕೆಂಪಣ್ಣ, ರಂಗಸ್ವಾಮಿ, ಗಿರೀಶ್, ರುದ್ರೇಶ್, ಶಿವಾಜಿ, ಕೃಷ್ಣಪ್ಪ ಸೇರಿದಂತೆ ಹಲವರು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಗತಿ ಟಿವಿ, ತುಮಕೂರು.